ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ ಡಿಡಿಪಿಐಆರ್ ಎಸ್ ಸೀತಾರಾಮ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಡೆಯಲಿರುವ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯನ್ನು ಪಾರದರ್ಶಕ ಮತ್ತು ಶಾಂತಿಯುತವಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಆರ್.ಎಸ್. ಸೀತಾರಾಮ ಹೇಳಿದರು. ಡಿಡಿಪಿಐ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಶಸ್ಸಿನ ಪರೀಕ್ಷೆಗಳ ಅನುಷ್ಠಾನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಯೋಗ ಪಡೆಯಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಆಸನ ವ್ಯವಸ್ಥೆ ಹಾಗೂ ಇತರೆ ಮೂಲಭೂತ ವ್ಯವಸ್ಥೆ ಮಾಡಲಾಗಿದ್ದು, ಅಗತ್ಯ ಅಧಿಕಾರಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಸರ್ಕಾರದ ಮಾರ್ಗಸೂಚನೆಯಂತೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ 1973 ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಹಂತದಲ್ಲಿ ವೆಬ್ಕಾಸ್ಟಿಂಗ್ ವೀಕ್ಷಣೆ ಕಾರ್ಯಾಲಯವನ್ನು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಮಾಡಲಾಗಿದೆ. ಪರೀಕ್ಷಾ ಮುಂಜಾಗ್ರತಾ ಕ್ರಮವಾಗಿ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಘೋಷಣೆ, ಜೆರಾಕ್ಸ್ ಕೇಂದ್ರಗಳನ್ನು ಮುಚ್ಚಲು ಆದೇಶಿಸಲಾಗಿದೆ. 600ಕ್ಕಿಂತ ಹೆಚ್ಚು ಪರೀಕ್ಷಾರ್ಥಿಗಳನ್ನು ಹೊಂದಿದ್ದ ಮತ್ತು ಆಯ್ದ 35 ಪರೀಕ್ಷಾ ಕೇಂದ್ರಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆ ನೀಡಲಾಗುವುದು ಎಂದರು. ಚಿಕ್ಕೋಡಿ ಜಿಲ್ಲೆಯಲ್ಲಿ 601 ಪ್ರೌಢಶಾಲೆಗಳಿದ್ದು 47,511 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. 130 ಪರೀಕ್ಷಾ ಕೇಂದ್ರಗಳಿದ್ದು 46 ಕ್ಲಸ್ಟರ್ ಸಹಿತ ಕೇಂದ್ರಗಳು, 84 ಕ್ಲಸ್ಟರ್ ರಹಿತ ಕೇಂದ್ರಗಳಿವೆ. ಪರೀಕ್ಷೆಯನ್ನು ಗೌಪ್ಯತಾ, ಫರ್ದರ್ಕತೆ, ಎಸ್ಒಪಿ ಅನುಸಾರ ಪರೀಕ್ಷೆಗಳ ಯೋಜನೆಗೆ ಮಾಧ್ಯಮದ ಪ್ರತಿನಿಧಿಗಳು ಹಾಗೂ ಇಲಾಖೆಗಳ ಸಹಕಾರದೊಂದಿಗೆ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮ ಮಿತ್ರರು, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಪೋಷಕರು ಎಲ್ಲರ ಸಹಕಾರವನ್ನು ನಾವು ಈ ಪರೀಕ್ಷೆ ಯಶಸ್ವಿಯಾಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ 130 ಪರೀಕ್ಷಾ ಕೇಂದ್ರಗಳು, ಒಟ್ಟು ಪರೀಕ್ಷಾ ಕೇಂದ್ರಗಳು ನಡೀತಾ ಇದೆ. ಅದರಲ್ಲಿ 46,539 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಈಗಾಗಲೇ ಎಲ್ಲ ಪಠ್ಯ ವಿಷಯಗಳನ್ನು ಮುಗಿಸಿದ್ದೀವಿ. ಈಗಾಗಲೇ 3 ಪ್ರಿಪರೇಟರಿಗಳನ್ನು ಕೂಡ ಮಾಡಿದ್ದೀವಿ. ಕಳೆದ ವರ್ಷ ನಮ್ಮದು 70% ಎಸ್ಎಸ್ಎಲ್ಸಿ ಪರೀಕ್ಷೆ 1ರಲ್ಲಿ ಬಂದಿತ್ತು. ಪರೀಕ್ಷೆ 2 ಮತ್ತು 3ರಲ್ಲಿ ಒಟ್ಟು ಸೇರಿ 85% ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ರಿಸಲ್ಟ್ ಬಂದಿದೆ. ಈ ಬಾರಿ ನಾವು 85%ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನ ಪರೀಕ್ಷೆ 1ರಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳ ಮುಖ್ಯ ವೀಕ್ಷಕರುಗಳನ್ನ ನೇಮಿಸಿದ್ದೀವಿ. ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಪ್ರಶ್ನೆ ಪತ್ರಿಕೆ ಪಾಲಕರನ್ನು ನೇಮಿಸಿದ್ದೀವಿ. ಅವ್ರಿಗೂ ಕೂಡ ತರಬೇತಿಯನ್ನ ಕೂಡ ಕೊಟ್ಟಿದ್ದೀವಿ. ಈಗಾಗಲೇ ತಾಲೂಕು ಹಂತದಲ್ಲಿ ನಾವು ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು, KSRTC ಇರ್ಬೋದು, ಪೊಲೀಸ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರವನ್ನ ಕೋರ್ತಾ ಈಗಾಗಲೇ ತಾಲೂಕು ಹಂತದಲ್ಲಿ ಒಂದು ಸಭೆಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ತಹಶೀಲ್ದಾರ್ ಇವರೆಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಪರೀಕ್ಷೆ ಸುಸೂತ್ರವಾಗಿ ಬರೀಲಿಕ್ಕೆ ಕಳೆದ ಬಾರಿ ಏನು ಇಲಾಖೆ ಕೈಗೊಂಡಿತ್ತು, ಪರೀಕ್ಷಾ ಮಂಡಳಿ ಏನು ಕೈಗೊಂಡಿದ್ರು ಆ ಪ್ರಕಾರದಲ್ಲಿ ಈ ಬಾರಿಯೂ ಕೂಡ ನಿಯಮಗಳು ಅದೇ ರೀತಿ ಮುಂದುವರಿತವೆ. ಸಿಸಿ ಕ್ಯಾಮ್ರಾಗಳು ಕಳೆದ ಬಾರಿ ಕೂಡ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಇತ್ತು. ಆದ್ರೆ ಮೊದಲ ಬಾರಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ 1-2 ದಿನಗಳು ಸ್ವಲ್ಪ ವ್ಯತ್ಯಾಸವಾದದನ್ನ ನಾನು ಕೇಳಲ್ಪಟ್ಟೆ. ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿ ಆಲ್ಮೋಸ್ಟ್ ಮುಗಿದಿತ್ತು ಅಂತ ಹೇಳಿತ್ತು. ಆದ್ರೆ ಈ ಬಾರಿ 130 ಪರೀಕ್ಷಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮ್ರಾ ಎಲ್ಲ ಕೊಠಡಿಗಳಿಗೂ ಹಾಕಿದ್ದೀವಿ. ತಾಲೂಕು ಹಂತದಲ್ಲಿ ವೀಕ್ಷಣೆ ಬೇಕಾದ್ರೆ ಅವ್ರು ಮಾಡ್ಬೋದು, ಇಲ್ಲ ಜಿಲ್ಲಾ ಹಂತದಲ್ಲಂತೂ ನಾವು ಉಪವಿಭಾಗಾಧಿಕಾರಿಗಳ ಕಚೇರಿ AC ಆಫೀಸ್ನಲ್ಲಿ ವೆಬ್ಕಾಸ್ಟಿಂಗ್ ಮಾಡ್ತಾ ಇದೀವಿ. ಅದಕ್ಕೆ
ಪರೀಕ್ಷಾರ್ಥಿಗಳು ಎಷ್ಟು ಇದಾವ? ಪರೀಕ್ಷಾ ಕೇಂದ್ರಗಳು 130 ಇದೆ. 130 ಪರೀಕ್ಷಾ ಕೇಂದ್ರಗಳಿದೆ. ಅದರಲ್ಲಿ ನಮ್ಮ ಒಟ್ಟು 600 ಪ್ರೌಢಶಾಲೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಪರೀಕ್ಷಾ ಕೇಂದ್ರಗಳು 130 ಇದೆ. ಅದರಲ್ಲಿ ಕ್ಲಸ್ಟರ್ ಅಂತ ಅಂದ್ರೆ ಎಲ್ಲಾ ಮಕ್ಕಳುಗಳು 3-4 ಶಾಲೆ ಮಿಕ್ಸ್ ಆಗಿರ್ತವೆ ಒಂದೊಂದೇ ಇದಕ್ಕೆ, ಅಂತವು 83 ಇದೆ. ಕ್ಲಸ್ಟರ್ ಮಿಕ್ಸ್ ಇಲ್ದೇನೆ ಸಪರೇಟ್ 2 ಶಾಲೆ 3 ಶಾಲೆ ಅಪ್ಪಕ್ಕದವ್ರು ಟ್ಯಾಬ್ ಮಾಡಿರ್ತಕ್ಕಂಥವು 47 ಇದೆ. ಒಟ್ಟು 130 ಪರೀಕ್ಷಾ ಕೇಂದ್ರಗಳು ನಮ್ಮಲ್ಲಿ ಈಗ 47,511 ಮಕ್ಕಳುಗಳಿದ್ದಾರೆ. ಈ ಸರಿ ರೆಗ್ಯುಲರ್, ರಿಪೀಟರ್ಸ್, ಪ್ರೈವೇಟ್ ಎಲ್ಲರೂ ಸೇರಿ 47,511 ಮಕ್ಕಳುಗಳಿದೆ. ನಮ್ಮ 47,511 ತೃತೀಯ ಲಿಂಗಿಗಳು ಆ ತರದಲ್ಲಿ ಯಾರು ಪರೀಕ್ಷೆ ಕಟ್ಟಿಲ್ಲ ನಮ್ಮ ಜಿಲ್ಲೆಯಲ್ಲಿ. ತೃತೀಯ ಲಿಂಗಿ ಗೊತ್ತಿಲ್ಲ. ನಮ್ಮಲ್ಲಿ ಅತಿ ಹೆಚ್ಚು ಹುಕ್ಕೇರಿ ಮತ್ತು ರಾಯಬಾಗದಲ್ಲಿ ಮಕ್ಕಳುಗಳು ಜಾಸ್ತಿ ಇದ್ದಾರೆ. ಅತಿ ಕಡಿಮೆ ಇರ್ತಕ್ಕಂಥದ್ದು ಕಾಗವಾಡ ಇದೆ. ಸರ್ ಗರ್ಲ್ಸ್ ಅಂಡ್ ಬಾಯ್ಸ್ ಈಗ ನಮ್ದು ಬಾಯ್ಸ್ 25,159 ಮಕ್ಕಳು ಇದ್ದಾರೆ. ಗರ್ಲ್ಸ್ 22,352 ಮಕ್ಕಳು ಇದ್ದಾರೆ. 352. ಬಾಯ್ಸ್ 25,159, ಗರ್ಲ್ಸ್ 22,352, ಒಟ್ಟು 47,500 ಮಕ್ಕಳು. ಸರ್ ಸೆನ್ಸಿಟಿವ್ ಸರ್ ಸೆನ್ಸಿಟಿವ್ ಸೆಂಟರ್ ಈಗ ಸೆನ್ಸಿಟಿವ್ ಕೇಂದ್ರಗಳು ಅಂತ ಮಂಡಳಿಯಿಂದ ಬರಬೇಕು. ನಮ್ಮ ಯಾವ ಸೆನ್ಸಿಟಿವ್ ಕೇಂದ್ರ ಅಂದ್ರೆ ಕಳೆದ ಬಾರಿ ತುಂಬಾ ಕಾಪಿ ಆಗಿ ಸಸ್ಪೆಂಡ್ ಆಗಿ ಅಥವಾ ಈ ತರ ಎಲ್ಲ ಬಹಳ ಮಾಸ್ ಕಾಪಿ ಆಗಿರ್ತಕ್ಕಂಥದ್ದು ಏನಾದ್ರು ಇದ್ರೆ ನಮ್ಮಿಂದ ವರದಿ ಹೋಗಿದ್ರೆ ಸೆನ್ಸಿಟಿವ್ ಕೇಂದ್ರ ಅಂತ ಮಾಡ್ತಾರೆ. ನಮ್ಮಿಂದ ಆ ಕಡೆ ಅದು ವರದಿ ಹೋಗಿಲ್ಲ. ಬಟ್ ಈಗ ಆದ್ರೂ ಕೂಡ ನಾವು 47 ಸ್ಥಳಗಳಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಬಯಸಿದ್ವಿ. CC ಕ್ಯಾಮ್ರಾ ಮುಖಾಂತರಿದ್ದಾರೆ, ಮಾಪ್ ಜಾಸ್ತಿ ಇರ್ತದೆ, ಫಸ್ಟ್ ಟೈಮ್ SLC ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ ಅಂತ ಹೇಳಿ ಈ ಕಡೆ ಇನ್ನೂ ಕೂಡ ಒಂದ್ ಸ್ವಲ್ಪ ಏನೋ ಕೇಂದ್ರಗಳ ಹತ್ರ ಹೋದ್ರೆ ಏನೋ ನಮ್ಮ ಮಕ್ಳಿಗೆ ಸಪೋರ್ಟ್ ಆಗ್ಬೋದು. ಅಥವಾ ಕೆಲವರು ಪೋಷಕರು ಮಾಪ್ ಇರ್ತದೆ, ಅವರೆಲ್ಲ ಕಾಪಿ ಮಾಡ್ಸಕ್ ಬಂದಿದ್ದಾರೆ ಅಂತಲ್ಲ, ಮಕ್ಳು ಬಿಡಕ್ ಬಂದಿರ್ತಾರೆ, ಅವ್ರ ಮನೆಗೆ ಹೋಗಕ್ಕಿರಲ್ಲ, ಅಲ್ಲೇ ಕೊಡ್ತಿರ್ತಾರೆ. ಅದನ್ನು ಕೂಡ ನಾವು ಈ ತರ ಪೊಲೀಸ್ ಗಮನಕ್ಕೆ ತಂದಿದ್ದೀವಿ.